Hello kids, let's look at the question, and the question says, with respect to DNA fragmentation. Statement A, gel electrophoresis and elution are two important processes. Statement B, after staining with ethidium bromide, it has to be exposed to UV light. Options are, option A, only A is correct. Option B, both A and B are correct statements. Option C, only B is correct. Option D, only A is correct and B is not correct. ಈ ಕ್ವಶನಲ್ಲಿ ಕೇಳ್ತಾ ಇರುವಂಥದ್ದು DNA ಫ್ರಾಗ್ಮೆಂಟೇಷನ್ಗೆ ಸಂಬಂಧಪಟ್ಟ ಹಾಗೆ ಎರಡು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಈ ಎರಡು ಸ್ಟೇಟ್ಮೆಂಟಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ ಕೇಳ್ತಿದ್ದಾರೆ. ಯಾವೆಲ್ಲನೂ ಕರೆಕ್ಟ್ ಇದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. DNA ಫ್ರಾಗ್ಮೆಂಟೇಷನ್ ಅಂತಂದರೆ DNA ಕಟ್ ಮಾಡಿ ಸಪ್ರೇಟ್ ಮಾಡ್ಕೊಳ್ಳುವಂಥದ್ದು. ಹೆಸರಲ್ಲಿ ಇರೋ ಥರನೇ ಫ್ರಾಗ್ಮೆಂಟೇಷನ್ ಅಂತಂದರೆ ಫ್ರಾಗ್ಮೆಂಟ್ನ ಮಾಡಿ ಸಪ್ರೇಟ್ ಮಾಡ್ಕೊಳ್ಳುವಂಥ ಪ್ರೊಸೆಸ್ಸು. ಅದಕ್ಕೆ DNA ಫ್ರಾಗ್ಮೆಂಟೇಷನ್ ಅಂತ ಹೇಳ್ತೀವಿ. ನಮಗೆ ಬೇಕಾಗಿರುವಂಥ DNA ಪಾರ್ಟ್ನ ಕಟ್ ಮಾಡಿಕೊಂಡು ಸಪ್ರೇಟ್ ಮಾಡುವಂಥದ್ದು. ದಟ್ ಈಸ್ ಕಾಲ್ಡ್ DNA ಫ್ರಾಗ್ಮೆಂಟೇಷನ್. ಅದಕ್ಕೆ ಸಂಬಂಧಪಟ್ಟಾಗೆ ಎರಡು ಸ್ಟೇಟ್ಮೆಂಟ್ ಇದೆ. ಫಸ್ಟ್ ಸ್ಟೇಟ್ಮೆಂಟ್ ಎ, ಇಲ್ಲಿ ಕೊಟ್ಟಿರುವಂಥದ್ದು ಜೆಲ್ ಇಲೆಕ್ಟ್ರೋಫೊರೆಸಿಸ್ ಆ್ಯಂಡ್ ಇಲ್ಯೂಷನ್ ಆರ್ ಟೂ ಇಂಪಾರ್ಟೆಂಟ್ ಪ್ರೊಸೆಸಸ್. DNA ಫ್ರಾಗ್ಮೆಂಟೇಷನ್ಗೆ ಸಂಬಂಧಪಟ್ಟಾಗೆ ಕಟ್ ಮಾಡಿ ಸಪ್ರೇಟ್ ಮಾಡ್ಕೊಳ್ಳಿಕ್ಕೆ ಜೆಲ್ ಇಲೆಕ್ಟ್ರೋಫೊರೆಸಿಸ್ ಮತ್ತು ಇಲ್ಯೂಷನ್ ಇಂಪಾರ್ಟೆಂಟ್ ಪ್ರೊಸೆಸ್ ಅಂತ ಕೊಟ್ಟಿದ್ದಾರೆ. ಜೆಲ್ ಇಲೆಕ್ಟ್ರೋಫೊರೆಸಿಸಲ್ಲಿ ಏನಾಗುತ್ತೆ ಅಂತಂದರೆ ಅಕಾರ್ಡಿಂಗ್ ಟು ಇಟ್ಸ್ ಮಾಲಿಕ್ಯುಲರ್ ವೇಟ್ ದ ಫ್ರಾಗ್ಮೆಂಟ್ಸ್ ಆರ್ ಸಪ್ರೇಟೆಡ್. DNA ಮಾಲಿಕ್ಯುಲರ್ ವೇಟಿಗೆ ಅಕಾರ್ಡೆನ್ಸ್ ಆಗಿ ಫ್ರಾಗ್ಮೆಂಟ್ಸು ಸಪ್ರೇಟ್ ಆಗುತ್ತೆ. ಇಲ್ಯೂಷನ್ ಅಂತಂದರೆ ಸಪ್ರೇಟ್ ಆಗಿರುವಂಥ DNA ಫ್ರಾಗ್ಮೆಂಟ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುವಂಥದ್ದು. DNA ಫ್ರಾಗ್ಮೆಂಟ್ನ ತಗೊಳ್ಳುವಂಥ ಪ್ರೊಸೆಸ್ಸಿಗೆ ಇಲ್ಯೂಷನ್ ಅಂತ ಹೇಳ್ತೀವಿ. ಅಗಾರೋಸ್ ಜೆಲ್ ಇಲೆಕ್ಟ್ರೋಫೊರೆಸಿಸಲ್ಲಿ ಸಪ್ರೇಟ್ ಆದ DNAನ ತಗೊಳ್ಳುವಂಥ ಪ್ರೊಸೆಸ್ಸಿಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುವಂಥ ಪ್ರೊಸೆಸ್ಸಿಗೆ ಇಲ್ಯೂಷನ್ ಅಂತ ಹೇಳ್ತೀವಿ. ಸೊ ಡೆಫಿನೆಟ್ಲಿ ಜೆಲ್ ಇಲೆಕ್ಟ್ರೋಫೊರೆಸಿಸ್ ಆ್ಯಂಡ್ ಇಲ್ಯೂಷನ್ ಆರ್ ಟು ಇಂಪಾರ್ಟೆಂಟ್ ಪ್ರೊಸೆಸ್ ಆಫ್ DNA ಫ್ರಾಗ್ಮೆಂಟೇಷನ್. ಸೊ ಸ್ಟೇಟ್ಮೆಂಟ್ ಎ ಕರೆಕ್ಟ್ ಇದೆ. ಸ್ಟೇಟ್ಮೆಂಟ್ ಬಿ ಇರುವಂಥದ್ದು ಆಫ್ಟರ್ ಸ್ಟೇನಿಂಗ್ ವಿತ್ ಇಥಿಡಿಯಂ ಬ್ರೋಮೈಡ್ ಇಟ್ ಹ್ಯಾಸ್ ಟು ಬಿ ಎಕ್ಸ್ಪೋಸ್ ಟು UV ಲೈಟ್. DNA ಫ್ರಾಗ್ಮೆಂಟಿಗೆ ಇಥಿಡಿಯಂ ಬ್ರೋಮೈಡ್ ಸ್ಟೇನಿಂಗ್ ಆದಮೇಲೆ ಅದನ್ನು UV ಲೈಟಿಗೆ ಎಕ್ಸ್ಪೋಸ್ ಮಾಡಬೇಕು ಅಂತ. ಡೆಫಿನೆಟ್ಲಿ ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಯಾಕೆ ಅಂತಂದರೆ ಇಥಿಡಿಯಂ ಬ್ರೋಮೈಡ್ನ DNA ಸ್ಟೇನ್ ಮಾಡಿದ ಮೇಲೆ ನಾರ್ಮಲ್ ಲೈಟಲ್ಲಿ DNA ವಿಸಿಬಲ್ ಇರೋದಿಲ್ಲ. ಇಟ್ ಹ್ಯಾಸ್ ಟು ಬಿ ಎಕ್ಸ್ಪೋಸ್ ಟು UV ಲೈಟ್ ಅಂದರೆ ಮಾತ್ರ ನಮಗೆ ಕಾಣಿಸುತ್ತೆ. ಆ್ಯಸ್ ದ DNA ಈಸ್ ವೆರಿ ಸ್ಮಾಲ್ ವಿಚ್ ಈಸ್ ನಾಟ್ ವಿಸಿಬಲ್ ಟು ಅವರ್ ನೇಕೆಡ್ ಐ, ಅದಕ್ಕೆ ಇಥಿಡಿಯಂ ಬ್ರೋಮೈಡ್ ಸ್ಟೇನನ್ನು ಮಾಡ್ತಾರೆ DNAಗೆ. ಇಥಿಡಿಯಂ ಬ್ರೋಮೈಡ್ ಸ್ಟೇನ್ ಮಾಡಿದ ಮೇಲೂ ಕೂಡ ನಮ್ಮ ಕಣ್ಣಿಗೆ ಅದು ಕಾಣಿಸೋದಿಲ್ಲ ನಾರ್ಮಲ್ ಲೈಟಲ್ಲಿ. ಅದನ್ನು UV ಲೈಟಿಗೆ ಎಕ್ಸ್ಪೋಸ್ ಮಾಡಿದರೆ ಮಾತ್ರ ನಮಗೆ ಕಾಣಿಸುತ್ತೆ. ಸೊ ಆಫ್ಟರ್ ಸ್ಟೇನಿಂಗ್ ವಿತ್ ಇಥಿಡಿಯಂ ಬ್ರೋಮೈಡ್ ಇಟ್ ಹ್ಯಾಸ್ ಟು ಬಿ ಎಕ್ಸ್ಪೋಸ್ ಟು UV ಲೈಟ್. ಸೊ DNA ಫ್ರಾಗ್ಮೆಂಟೇಷನ್ಗೆ ಸಂಬಂಧಪಟ್ಟಾಗೆ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ. ಸೊ ಬೋತ್ ಸ್ಟೇಟ್ಮೆಂಟ್ ಎ ಆ್ಯಂಡ್ ಸ್ಟೇಟ್ಮೆಂಟ್ ಬಿ ಆರ್ ಕರೆಕ್ಟ್ ಹಿಯರ್. ಸೊ ಹಾಗಾಗಿ ಓನ್ಲಿ ಎ ಈಸ್ ಕರೆಕ್ಟ್ ಅನ್ನುವಂಥದ್ದು ರಾಂಗ್ ಆಗುತ್ತೆ. ಸೊ ಆಪ್ಷನ್ ಬಿ ಬೋತ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗುತ್ತೆ ಈ ಕ್ವಶನಿಗೆ. ಸೊ ಆಪ್ಷನ್ ಸಿ ಅಲ್ಲಿ ಓನ್ಲಿ ಬಿ ಈಸ್ ಕರೆಕ್ಟ್ ಅಂತ ಇದೆ, ಅದು ಕೂಡ ರಾಂಗ್ ಆಗುತ್ತೆ. ಫೋರ್ತಲ್ಲಿರುವಂಥದ್ದು ಓನ್ಲಿ ಎ ಈಸ್ ಕರೆಕ್ಟ್ ಆ್ಯಂಡ್ ಬಿ ಈಸ್ ನಾಟ್ ಕರೆಕ್ಟ್ ಅಂತ, ಅದು ಕೂಡ ರಾಂಗ್ ಆಗುತ್ತೆ. ಸೊ ಫಾರ್ ದಿಸ್ ಕ್ವಶನ್ ಆಪ್ಷನ್ ಬಿ both A and B are correct statements is the right answer. Hope you understood. Best of luck.